Good morning students, welcome to this classroom. In this class, I'm going to discuss about some properties of ideals. So see the first property, that is prove that a commutative ring R with unity is a field if and only if R has no proper ideal. Observe carefully. Prove that a commutative ring R with unity is a field if and only if R has no ideal. ನೋಡಿ ಕರೆಕ್ಟಾಗಿ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಆರ್ ಇಸ್ ಎ ಕಾಂಪಿಟೇಟಿವ್ ರಿಂಗ್ ವಿತ್ ಯೂನಿಟಿ. ಆರ್ ಇಸ್ ಎ ಕಾಂಪಿಟೇಟಿವ್ ರಿಂಗ್ ವಿತ್ ಯೂನಿಟಿ. ಇದು ಫೀಲ್ಡ್ ಆಗಿರುತ್ತೆ. ಯಾವಾಗ ಇದು ಫೀಲ್ಡ್ ಆಗಿದೆ ಅಂತ ಅಂದರೆ, ಯಾವಾಗ ಇದು ಫೀಲ್ಡ್ ಆಗಿರುತ್ತೆ ಆಗ ಅದಕ್ಕೆ ಯಾವುದೇ ಥರದ ಪ್ರಾಪರ್ ಐಡಿಯಲ್ಸ್ ಬರಲ್ಲ. ಇದು ಫಸ್ಟ್ ಪ್ರೂಫ್. ನೆಕ್ಸ್ಟ್ ಒನ್ ಏನು, ಇನ್ ಕೇಸ್ ಏನಾದರೂ ಇದಕ್ಕೆ ಯಾವುದೇ ಥರದ ಪ್ರಾಪರ್ ಐಡಿಯಲ್ಸ್ ಬರಲಿಲ್ಲ ಅಂದರೆ ಆಗ ಆಟೋಮೆಟಿಕಲಿ ಆರು ಫೀಲ್ಡ್ ಆಗಿರುತ್ತೆ ಅಂತ. ಅಂದರೆ ಎರಡು ಪಾರ್ಟ್ನಲ್ಲಿ ಪ್ರೂಫ್ ಮಾಡಬೇಕು. ಫಸ್ಟ್ ಪಾರ್ಟ್ ಏನಂದರೆ ಆರ್ನ ಫೀಲ್ಡ್ ಅಂತ ಅಂದ್ಕೊಂಡು ಅದಕ್ಕೆ ಯಾವುದೇ ಥರದ ಪ್ರಾಪರ್ ಐಡಿಯಲ್ ಇಲ್ಲ ಅಂತ ಪ್ರೂಫ್ ಮಾಡಬೇಕು. ಸೆಕೆಂಡ್ ಪಾರ್ಟ್ನಲ್ಲಿ ಆ ಆರ್ಗೆ ಯಾವುದೇ ಥರದ ಪ್ರಾಪರ್ ಐಡಿಯಲ್ ಇಲ್ಲ ಅಂತ ಅಂದ್ಕೊಂಡು ಫೀಲ್ಡ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಅರ್ಥ ಆಯ್ತಾ? ಸೊ ಎರಡು ಪಾರ್ಟಲ್ಲಿ ನಾವು ಇದನ್ನು ಪ್ರೂಫ್ ಮಾಡ್ತಾ ಹೋಗ್ತೀವಿ. ಓಕೆ ಸ್ಟೂಡೆಂಟ್ಸ್, ಅಬ್ಸರ್ವ್ ದ ಪ್ರೂಫ್ ಹೇಗೆ ಅಂತ ಹೇಳಿ ಅಬ್ಸರ್ವ್ ಮಾಡಿ. ನಾನು ಆಲ್ರೆಡಿ ಬರೆದ್ಬಿಟ್ಟಿದ್ದೀನಿ, ಹಾಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಅಬ್ಸರ್ವ್ ಮಾಡಿ. ಸೊ ಫಸ್ಟ್ ಏನಂದರೆ ಆರ್ ಇಸ್ ಎ ಫೀಲ್ಡ್ ಅಂತ ಹೇಳಿ ಚೂಸ್ ಮಾಡ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದೆ ಆರ್ನ ಫೀಲ್ಡ್ ಅಂತ ಹೇಳಿ ಅಂದ್ಕೊಂಡು ಆರ್ ಹ್ಯಾಸ್ ನೋ ಪ್ರಾಪರ್ ಐಡಿಯಲ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ನೆಕ್ಸ್ಟ್ ಕಾನ್ವರ್ಸ್ ಪಾರ್ಟ್ನಲ್ಲಿ ಆರ್ ಹ್ಯಾಸ್ ನೋ ಪ್ರಾಪರ್ ಐಡಿಯಲ್ ಅಂತ ಹೇಳಿ ತಗೊಂಡು ಇಟ್ ಈಸ್ ಎ ಫೀಲ್ಡ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಫಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ, ಆರ್ ಇಸ್ ಎ ಫೀಲ್ಡ್ ಅಂತ ಹೇಳಿ ಚೂಸ್ ಮಾಡ್ತಾ ಇದ್ದೀನಿ. ಎಸ್ ಬಿ ದ ಐಡಿಯಲ್ ಆಫ್ ಆರ್ ಅಂತ ಹೇಳಿ ತಗೊತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ, ಆರ್ ಇಸ್ ಎ ಫೀಲ್ಡ್ ಅಂತ ಹೇಳಿ ಚೂಸ್ ಮಾಡ್ದೆ, ಅದಕ್ಕೆ ಒಂದು ಐಡಿಯಲ್ನ ಚೂಸ್ ಮಾಡ್ತಾ ಇದ್ದೀನಿ. ಆರ್ ಹ್ಯಾಸ್ ನೋ ಪ್ರಾಪರ್ ಐಡಿಯಲ್ ಅಂದರೆ ಈಗ ಆಲ್ರೆಡಿ ನಿಮಗೆ ನಾನು ಹೇಳಿದ್ದೆ ಪ್ರಾಪರ್ ಐಡಿಯಲ್ ಇಂಪ್ರಾಪರ್ ಐಡಿಯಲ್ ಬಗ್ಗೆ. ಸೊ ಝೀರೋ, ದ ಸೆಟ್ ವಿಚ್ ಕಂಟೈನ್ ಝೀರೋ ಮತ್ತು ಆ್ಯಂಡ್ ದ ಸೆಟ್ ಇಟ್ ಸೆಲ್ಫ್, ಅವೆರಡೂ ಕೂಡ ಏನು ಇಂಪ್ರಾಪರ್ ಐಡಿಯಲ್ಸ್ ಅಂತ. ಇವೆರಡೂ ಬಿಟ್ಟು ಮಿಕ್ಕಿದ್ದೆಲ್ಲ ಏನಿರುತ್ತೆ ಅದನ್ನು ನಾವು ಪ್ರಾಪರ್ ಐಡಿಯಲ್ಸ್ ಅಂತ ಹೇಳಿ ಕರಿತೀವಿ. ದೀಸ್ ಟು ಆರ್ ಇಂಪ್ರಾಪರ್ ಐಡಿಯಲ್ಸ್. ಇಲ್ಲಿ ಆರ್ ಹ್ಯಾಸ್ ನೋ ಪ್ರಾಪರ್ ಐಡಿಯಲ್ ಅಂತ ಹೇಳಿ ಪ್ರೂಫ್ ಮಾಡ್ತಿದ್ದೀವಿ ಅಂದರೆ, ಸೊ ಆ ಆರ್ಗೆ ಇವೆರಡೇ ಐಡಿಯಲ್ಸ್ ಇರೋದು, ಇವೆರಡು ಬಿಟ್ಟು ಬೇರೆ ಇನ್ಯಾವುದೂ ಇಲ್ಲ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಬಟ್ ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ ಎಸ್ ಬಿ ದ ಐಡಿಯಲ್ ಆಫ್ ಆರ್ ಅಂತ ಹೇಳಿ ತಗೊತಾ ಇದ್ದೀನಿ. ಎಂಥದ ಒಂದು ಐಡಿಯಲ್ ಇದೆ ಅಂತ ಹೇಳಿ ಚೂಸ್ ಮಾಡ್ತಾ ಇದ್ದೀನಿ. ಅದು ಐಡಿಯಲ್ ಆಗಿದೆ ಅಂದರೆ ಸಬ್ಸೆಟ್ ಆಗಿರುತ್ತಾ? ಅಫ್ಕೋರ್ಸ್ ಆಗಿರಲೇಬೇಕು. ಸೊ ಎಸ್ ಬಿ ದ ಐಡಿಯಲ್ ಆಫ್ ಆರ್ ಅಂದಮೇಲೆ ದೆನ್ ಎಸ್ ಇಸ್ ಅ ಸಬ್ಸೆಟ್ ಆಫ್ ಆರ್. ಅರ್ಥ ಆಯ್ತಾ ನಾನು ಹೇಳಿದ್ದು? ಇವಾಗ ಎಸ್ನ ನಾನು ಎಂಥದ ಒಂದು ಐಡಿಯಲ್ನ ಚೂಸ್ ಮಾಡ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ನಾನು ಏನಂತ ಪ್ರೂಫ್ ಮಾಡಬೇಕು ಗೊತ್ತಾ? ಆ ಎಸ್ಸು ಒಂದು ಝೀರೋಗೆ, ದ ಸೆಟ್ ವಿಚ್ ಕಂಟೈನ್ ಝೀರೋ ಆಗಿರುತ್ತೆ, ಇಲ್ಲ ಅಂದರೆ ದಟ್ ಈಸ್ ಈಕ್ವಲ್ ಟು ಆರ್ ಆಗಿರುತ್ತೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಅರ್ಥ ಮಾಡ್ಕೊಳ್ಳಿ, ಆರ್ ಹ್ಯಾಸ್ ನೋ ಪ್ರಾಪರ್ ಐಡಿಯಲ್ ಅಂದರೆ ಇವೆರಡು ಬಿಟ್ಟರೆ ಬೇರೆ ಇನ್ಯಾವುದೂ ಐಡಿಯಲ್ ಇಲ್ಲ ಅಂತ ಹೇಳಿ ಪ್ರೂಫ್ ಮಾಡಬೇಕು. ನಾನು ಯಾವುದೋ ಒಂದು ಐಡಿಯಲ್ ಇದೆ ಅಂತ ಹೇಳಿ ತಗೊತಾ ಇದ್ದೀನಿ ಅಂದರೆ ಆ ಯಾವುದೋ ಒಂದು ಐಡಿಯಲ್ಲು ಒಂದು ಝೀರೋಗೆ ಈಕ್ವಲ್ ಆಗಿರಬೇಕು, ಇಲ್ಲ ಅಂದರೆ ಸೆಟ್ ಇಟ್ ಸೆಲ್ಫ್ ಆರ್ಗೆ ಈಕ್ವಲ್ ಆಗಿರಬೇಕು. ಅರ್ಥ ಆಗ್ತಾ ಜನ ಹೇಳ್ತಿರೋದು? ಸೊ ಹಾಗಂತ ಹೇಳಿ ಪ್ರೂಫ್ ಮಾಡಬೇಕು. ಸಪೋಸ್ ನಾನೇನು ಮಾಡ್ತೀನಿ ಅಂದರೆ ಫಸ್ಟು ಎಸ್ ಈಸ್ ನಾಟ್ ಈಕ್ವಲ್ ಟು ದ ಸೆಟ್ ವಿಚ್ ಕಂಟೈನ್ ಝೀರೋ. ಸೊ ಝೀರೋ ಮಾತ್ರ ಇರೋವಂಥ ಸೆಟ್ಟಿಗೆ ನಾಟ್ ಈಕ್ವಲ್ ಅಂತ ಹೇಳಿ ಚೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನೇನಂತ ಪ್ರೂಫ್ ಮಾಡಬೇಕು? ದಟ್ ಈಸ್ ಈಕ್ವಲ್ ಟು ಆರ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಅಂದರೆ ಅದು ಸೆಟ್ ಆರಿಗೆ ಈಕ್ವಲ್ ಆಗಿರುತ್ತೆ. ಇನ್ ಕೇಸ್ ಇದಕ್ಕೆ ನಾಟ್ ಈಕ್ವಲ್ ಅಂದರೆ ಆಟೋಮೆಟಿಕಲಿ ಆರಿಗೆ ಈಕ್ವಲ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಎಸ್ ಈಸ್ ಈಕ್ವಲ್ ಟು ಆರ್ ಅಂದರೆ ಎಸ್ ಅನ್ನೋದು ಐಡಿಯಲ್ ಆಗಿದೆ, ಅಫ್ಕೋರ್ಸ್ ಅದಕ್ಕಿಂತ ಮುಂಚೆ ಅದೇನಾಗಿರಬೇಕು? ಸೆಟ್ ಆಗಿರಬೇಕು. ಆರ್ ಕೂಡ ಅಷ್ಟೇ, ಆರ್ ಇಸ್ ಅನ್ ರಿಂಗ್ ಇರ್ಬೋದು, ಫೀಲ್ಡ್ ಇರ್ಬೋದು, ಬಟ್ ಅದಕ್ಕಿಂತ ಮುಂಚೆ ಏನದು? ಸೆಟ್. ಎಸ್ ಈಸ್ ಈಕ್ವಲ್ ಟು ಆರ್ ಅಂದರೆ ಎರಡು ಸೆಟ್ ಈಕ್ವಲ್ ಅಂತ. ನಾವು ಯಾವಾಗ ಎರಡು ಸೆಟ್ನ ಈಕ್ವಲ್ ಅಂತ ಹೇಳಿ ಕರಿತೀವಿ? ಒಂದಕ್ಕೊಂದು ಸಬ್ಸೆಟ್ ಆಗಿದಾಗ. ಇಫ್ ಎಸ್ ಈಸ್ ಸಬ್ಸೆಟ್ ಆಫ್ ಆರ್ ಆ್ಯಂಡ್ ಆರ್ ಈಸ್ ಸಬ್ಸೆಟ್ ಆಫ್ ಎಸ್ ಆಗಿದೆ ಅಂತ ಇಟ್ಕೊಳ್ಳಿ. ಸಪೋಸ್ ಎಸ್ ಇಸ್ ಅ ಸಬ್ಸೆಟ್ ಆಫ್ ಆರ್ ಆ್ಯಂಡ್ ಆರ್ ಇಸ್ ಅ ಸಬ್ಸೆಟ್ ಆಫ್ ಎಸ್. ಇವೆರಡೂ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ದೆನ್ ಕ್ಲಿಯರ್ಲಿ ವಿ ಸೇ ಎಸ್ ಈಸ್ ಈಕ್ವಲ್ ಟು ಆರ್. ಆವಾಗ ನಾವು ಏನು ಮಾಡ್ತೀವಿ, ಅವೆರಡೂ ಸೆಟ್ಟನ್ನು
ಈಕ್ವಲ್ ಅಂತ ಹೇಳ್ತೀವಿ. ಒಂದಕ್ಕೊಂದು ಏನಾಗಿರಬೇಕು, ಸಬ್ಸೆಟ್ ಆಗಿರಬೇಕು. ಒಂದಕ್ಕೊಂದು ಸಬ್ಸೆಟ್ ಆಗಿದ್ರೆ ಆಗ ನಾವು ಎರಡು ಸೆಟ್ನ ನಾವೇನಂತ ಕರಿತೀವಿ, ಈಕ್ವಲ್ ಅಂತ ಹೇಳ್ತಿದ್ದೀವಿ. ನೋಡಿ, ಎಸ್ ಈಸ್ ನಾಟ್ ಈಕ್ವಲ್ ಟು ಆರ್ ಆಗುತ್ತೆ ಅಂದರೆ, ಸರಿ, ಎಸ್ ಈಸ್ ನಾಟ್ ಈಕ್ವಲ್ ಟು ದ ಸೆಟ್ ವಿಚ್ ಕಂಟೈನ್ 0 ಆಗಿದೆ ಅಂದರೆ ನಾವು ನೆಕ್ಸ್ಟ್ ಎಸ್ ಈಸ್ ಈಕ್ವಲ್ ಟು ಆರ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು? ನೆಕ್ಸ್ಟ್ ಎಸ್ ಈಸ್ ನಾಟ್ ಈಕ್ವಲ್ ಟು ಆರ್ ಅಂದರೆ ಎಸ್ ಈಸ್ ಈಕ್ವಲ್ ಟು ದ ಸೆಟ್ ವಿಚ್ ಕಂಟೈನ್ 0 ಅಂತ ಹೇಳಿ ಪ್ರೂಫ್ ಮಾಡಬೇಕು. ಒಂದು ಇದಾಗಿರುತ್ತೆ, ಇಲ್ಲ ಅಂದರೆ ಇದಾಗಿರುತ್ತೆ. ಎರಡರಲ್ಲಿ ಒಂದು ಮಸ್ಟ್ ಅಂಡ್ ಶುಡ್ ಎಸ್ ಅವೆರಡರಲ್ಲಿ ಯಾವ್ದಕ್ಕಾರ ಒಂದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ನಾವು ಪ್ರೂಫ್ ಮಾಡಿಬಿಟ್ರೆ ಆರಿಗೆ ಯಾವುದೇ ಥರದ ಪ್ರಾಪರ್ ಐಡಿಯಾಸ್ ಬರಲ್ಲ. ಆರ್ಗಿರೋಬರೋ ಐಡಿಯಲ್ಸ್ ಅಂದರೆ ಅದು ಇವೆರಡೇನೆ, ಇವೆರಡು ಬಿಟ್ಟು ಬೇರೆ ಇನ್ಯಾವುದೂ ಇಲ್ಲ ಅಂತ ಹೇಳಿ ಕನ್ಕ್ಲೂಡ್ ಮಾಡಿದಾಗ ಆಗುತ್ತೆ. ಅರ್ಥ ಆಗ್ತಾ ಜನ ಹೇಳ್ತಿರೋದು? ಸೊ ಫೈನ್. ಅದಕ್ಕೆ ಸಪೋಸ್ ಎಸ್ ಈಸ್ ನಾಟ್ ಈಕ್ವಲ್ ಟು 0 ಅಂತ ಹೇಳಿ ತಗೊತಾ ಇದ್ದೀನಿ. ನೋಡಿ, ಫಾರ್ ಎ ಈಸ್ ನಾಟ್ ಈಕ್ವಲ್ ಟು 0 ಅಂತ ಚೂಸ್ ಮಾಡ್ತಾ ಇದ್ದೀನಿ. ಎ ಈಸ್ ನಾಟ್ ಈಕ್ವಲ್ ಟು 0 ಅಂದರೆ ಅಲ್ಲಿಗೆ non-zero ಎಲಿಮೆಂಟ್ನ ಚೂಸ್ ಮಾಡ್ತಾ ಇದ್ದೀನಿ. ನಮಗೆ ಗೊತ್ತಿದೆ ಆರ್ನ ನಾವು ಈಗ ಆಲ್ರೆಡಿ ಸ್ಟಾರ್ಟಿಂಗ್ ಏನಂತ ಅನ್ಕೊಂಡಿದ್ದೀವಿ, ಫೀಲ್ಡ್ ಅಂತ ಅನ್ಕೊಂಡಿದ್ದೀವಿ. ಈಗ ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಫೀಲ್ಡ್ ಅಂದರೆ ಏನು, ಎ ಕಾಂಪಿಟೇಟಿವ್ ರಿಂಗ್ ವಿತ್ ಯೂನಿಟಿ ಅಂಡ್ ಎವರಿ non-zero ಎಲಿಮೆಂಟ್ ಹ್ಯಾಸ್ ಇಟ್ಸ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ. ಸೊ ಇದು ಫೀಲ್ಡ್ ಆಗಿದೆ ಅಂದರೆ non-zero ಎಲಿಮೆಂಟ್ಸ್ ಎಲ್ಲದಕ್ಕೂ ಏನಾಗಿರುತ್ತೆ, ಮಲ್ಟಿಪ್ಲಿಕೇಟಿವ್ ಇನ್ವರ್ಸು ಎಕ್ಸಿಸ್ಟ್ ಆಗುತ್ತೆ. ನಾನೀಗ ಇಲ್ಲಿ ಒಂದು non-zero ಎಲಿಮೆಂಟ್ನ ಚೂಸ್ ಮಾಡ್ತಾ ಇದ್ದೀನಿ. ಅದು ಯಾವುದು, ಎಸ್ನಲ್ಲಿದೆ ಅಂತ ಹೇಳ್ತಾ ಇದ್ದೀನಿ. ಎಸ್ ಆರಿಗೆ ಸಬ್ಸೆಟ್ ಆಗಿದೆ ಅಂದಮೇಲೆ ಎಸ್ ಅಲ್ಲಿರುವಂಥ ಎಲ್ಲ ಎಲಿಮೆಂಟ್ಸೂ ಆರಲ್ಲಿ ಇದ್ದೇ ಇರುತ್ತೆ. ಸೊ ಆರಲ್ಲಿರುವಂಥ ಎಲ್ಲ non-zero ಎಲಿಮೆಂಟ್ಗೂ ಇನ್ವರ್ಸು ಎಕ್ಸಿಸ್ಟೆನ್ಸ್ ಆಗೇ ಆಗುತ್ತೆ, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಬಂದೇ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ನೀವು ಕೇಳ್ಬೋದು ಡೌಟ್, ಸರ್ ಎಸ್ ಅಲ್ಲಿ ಇದೆ ಅಂದ ತಕ್ಷಣಕ್ಕೆ ಆರಲ್ಲಿ ಇರ್ಬೋದಾ ಸರ್? ಅಫ್ಕೋರ್ಸ್ ಇದ್ದೇ ಇರುತ್ತೆ. ಸರ್ ಎಸ್ ಅಲ್ಲಿರೋ non-zero ಎಲಿಮೆಂಟ್ಸ್ಗೆ ಎಲ್ಲದಕ್ಕೂ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಎಕ್ಸಿಸ್ಟೆನ್ಸ್ ಆಗುತ್ತಾ ಸರ್? ಅಫ್ಕೋರ್ಸ್ ಆಗೇ ಆಗುತ್ತೆ. ಬಿಕಾಸ್ ಆರ್ ಫೀಲ್ಡ್ ಅಂದಮೇಲೆ ಆರಲ್ಲಿರೋ ಎಲ್ಲ non-zero ಎಲಿಮೆಂಟ್ಸ್ಗೂ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಬರ್ತಿದೆ ಅಂದಮೇಲೆ ಎಸ್ ಅಲ್ಲಿರೋದೆಲ್ಲ ಆರಲ್ಲಿರೋವಂಥ ಎಲಿಮೆಂಟ್ಸ್ಗಳೇ ಆಗಿದೆ ಅಂದಮೇಲೆ ಆ ಎಸ್ ಅಲ್ಲಿರುವಂಥ non-zero ಎಲಿಮೆಂಟ್ಸ್ಗೂ ಮಲ್ಟಿಪ್ಲಿಕೇಟಿವ್ ಇನ್ವರ್ಸು ಎಕ್ಸಿಸ್ಟೆನ್ಸ್ ಆಗಲೇಬೇಕು. ಅರ್ಥ ಆಯ್ತಾ ನಾ ಹೇಳಿದ್ದು? ಸೊ ಹಾಗಾಗಿ ಎ ನಾಟ್ ಈಕ್ವಲ್ ಟು 0 ಬಿಲಾಂಗ್ಸ್ ಟು ಎಸ್ ಅಂದಮೇಲೆ ಸೊ ದಟ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಬಿಲಾಂಗ್ಸ್ ಟು ಎಸ್ ಆಗಿರುತ್ತೆ, ಅಂದರೆ ಎಕ್ಸಿಸ್ಟ್ ಆಗೇ ಆಗುತ್ತೆ. ಗೊತ್ತಾಯ್ತಾ ನಾ ಹೇಳಿದ್ದು? ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂದ್ರೆ ಏನು, ಎ ಇಂಟು ಎ ಇನ್ವರ್ಸ್ ಈಸ್ ಈಕ್ವಲ್ ಟು 1. ಸೊ ದೇರ್ ಎಕ್ಸಿಸ್ಟ್ ಎ ಇನ್ವರ್ಸ್ ಬಿಲಾಂಗ್ಸ್ ಟು ಎಸ್ ಸಚ್ ದಟ್ ಅದು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಗಿದೆ ಅಂದರೆ ಏನು ಕಂಡೀಷನ್ನ ಸ್ಯಾಟಿಸ್ಫೈ ಮಾಡುತ್ತೆ, ಎ ಇಂಟು ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಯೂನಿಟ್ ಎಲಿಮೆಂಟ್ ಆಗಿರುತ್ತೆ. ಸೊ ಹೌದಲ್ವಾ? ಸೊ ದಟ್ ಬಿಲಾಂಗ್ಸ್ ಟು ಎಸ್ ಅಂತ ಹೇಳಿದೆ ನಾನು. ನಮಗಿದು ಬಿಲಾಂಗ್ಸ್ ಟು ಎಸ್ ಅನ್ನೋದೇನು ಬರೆಯಂಗಿರಲಿಲ್ಲ, ಎ ಇಂಟು ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1 ಅಷ್ಟೇ ಹೇಳಬೇಕಾಗಿದ್ದು. ಆದರೆ ನನಗಿಲ್ಲಿ ಬಿಲಾಂಗ್ಸ್ ಟು ಎಸ್ ಅನ್ನೋದು ಬೇಕು. ಯಾಕೆಂದರೆ ನೆಕ್ಸ್ಟ್ ಪ್ರೂಫ್ನಲ್ಲಿ ನಾನು 1 ಬಿಲಾಂಗ್ಸ್ ಟು ಎಸ್ ಅನ್ನೋದನ್ನು ಯೂಸ್ ಮಾಡ್ಕೋತೀನಿ. ಅದಕ್ಕೋಸ್ಕರ ನಾನಿಲ್ಲಿ ಬಿಲಾಂಗ್ಸ್ ಟು ಎಸ್ ಅಂತ ಬರಿತಾ ಇದ್ದೀನಿ. ಸರ್ ಸುಮ್ಮನೆ ಬರೆದ್ಬಿಡ್ಬೋದಾ ಹಾಗೆ ಬಿಲಾಂಗ್ಸ್ ಟು ಎಸ್ ಅಂತ? ಇಲ್ಲ, ನಾನು ಸುಮ್ಮನೆ ಬರ್ದಿಲ್ಲ. ಇದಕ್ಕೂ ಕೂಡ ಒಂದು ರೀಸನ್ ಇದೆ. ಏನು ರೀಸನ್? ಎಸ್ನ ನಾವೇನಂತ ಅನ್ಕೊಂಡಿದ್ದೀವಿ, ಐಡಿಯಲ್ ಅಂತ ಅನ್ಕೊಂಡಿದ್ದೀವಿ. ಅದು ಐಡಿಯಲ್ ಆಗಿದೆ ಅಂದರೆ ಸಬ್ರಿಂಗ್ ಆಗಿರುತ್ತೆ ಅಂತ ನಾನು ಮುಂಚಿನ ಕ್ಲಾಸ್ನಲ್ಲಿ ನನ್ನ ಪ್ರೂಫ್ ಮಾಡಿದ್ದೀನಿ. ಇದ್ರ ಹಿಂದಿನ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ. ಅಂದರೆ ಇದು ಸಬ್ರಿಂಗ್ ಆಗಿರುತ್ತೆ. ಎಸ್ ಇಸ್ ಅ ಸಬ್ರಿಂಗ್. ಸಬ್ರಿಂಗ್ ಆಗಿದೆ ಅಂದರೆ ಸೆಕೆಂಡ್ ಕಂಡೀಷನ್ ಏನು ಹೇಳಿ, ಫಾರ್ ಆಲ್ ಎ ಕಾಮ ಬಿ ಬಿಲಾಂಗ್ಸ್ ಟು ಎಸ್, ಎ ಬಿ ಬಿಲಾಂಗ್ಸ್ ಟು ಎಸ್ ಅಂತ ಹೇಳ್ತೀವಿ. ಎ ಬಿಲಾಂಗ್ಸ್ ಟು ಎಸ್, ಬಿ ಬಿಲಾಂಗ್ಸ್ ಟು ಎಸ್, ಎ ಬಿ ಬಿಲಾಂಗ್ಸ್ ಟು ಎಸ್. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು? ಸೊ ಆ ಬೇಸಿಸ್ ಮೇಲೆ ಎ ಬಿ ಬಿಲಾಂಗ್ಸ್ ಟು ಎಸ್ ಅಂದರೆ ಎ ಇಂಟು ಎ ಇನ್ವರ್ಸ್ ಬಿಲಾಂಗ್ಸ್ ಟು ಎಸ್ ಅಂತ ಹೇಳ್ದಂಗೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಎ ಇಂಟು ಎ ಇನ್ವರ್ಸ್ ಅಂದರೆ ಏನು, 1. ಹಾಗಿದ್ಮೇಲೆ 1 ಬಿಲಾಂಗ್ಸ್ ಟು ಎಸ್ ಆಗಿರಲೇಬೇಕು. ಗೊತ್ತಾಯ್ತಾ ನಾ ಹೇಳಿದ್ದು? ಯಾವ ಬೇಸಿಸ್ ಮೇಲೆ ಬರದೆ? ಅದಕ್ಕೇನೆ ಬಿಕಾಸ್ ಎಸ್ ಇಸ್ ಅನ್ ಐಡಿಯಲ್ ಅಂತ ಹೇಳಿ ಬರ್ದಿರೋದು ನಾನು ರೀಸನ್ನು. ಗೊತ್ತಾಯ್ತಾ ನಾ ಹೇಳಿದ್ದು? ನೆಕ್ಸ್ಟ್ ಫಾರ್ ಎಕ್ಸ್ ಬಿಲಾಂಗ್ಸ್ ಟು ಆರ್ 1 ಬಿಲಾಂಗ್ಸ್ ಟು ಎಸ್ ಅಂತ ಹೇಳಿ ಚೂಸ್ ಮಾಡ್ತಾ ಇದ್ದೀನಿ. ಎಕ್ಸ್ ಬಿಲಾಂಗ್ಸ್ ಟು ಆರ್ 1 ಬಿಲಾಂಗ್ಸ್ ಟು ಎಸ್ ಅಂದಾಗ ಎಕ್ಸ್ ಇಂಟು 1 ಬಿಲಾಂಗ್ಸ್ ಟು ದಟ್ ಈಸ್ ಈಕ್ವಲ್ ಟು ಎಕ್ಸ್ ಬಿಲಾಂಗ್ಸ್ ಟು ಎಸ್. ಯಾಕಾಗುತ್ತೆ ಸರ್ ಅದು ಅಂದರೆ ಎಗೈನ್ ನಾನು ಕಂಡೀಷನ್ ಹೇಳಿದ್ದೀನಿ ನೋಡಿ, ಬಿಕಾಸ್ ಎಸ್ ಇಸ್ ಅ ಐಡಿಯಲ್. ಎಸ್ ಐಡಿಯಲ್ ಅಂದರೆ ಇದು ಸ್ಯಾಟಿಸ್ಫೈ ಆಗುತ್ತೆ. ಅದು ಹೇಗೆ ಸರ್? ಅಬ್ಸರ್ವ್ ಮಾಡಿ, ಆರ್ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಎ ಬಿಲಾಂಗ್ಸ್ ಟು ಎಸ್ ಅಂದರೆ ಆರ್ ಬಿಲಾಂಗ್ಸ್ ಟು ಆರ್, ಎ ಬಿಲಾಂಗ್ಸ್ ಟು ಎಸ್ ಅಂದರೆ ಆರ್ ಇಂಟು ಎ ಬಿಲಾಂಗ್ಸ್ ಟು ಎಸ್ ಅಂತ ಹೇಳ್ತೀವ, ಹೌದಾ ಅಲ್ವಾ? ಸೊ ಆರ್ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಎ ಬಿಲಾಂಗ್ಸ್ ಟು ಎಸ್ ಅಂದರೆ ಆರ್ ಇಂಟು ಎ ಬಿಲಾಂಗ್ಸ್ ಟು ಎಸ್ ಅಂತ ಹೇಳ್ತೀವಿ. ಸೊ ಆ ಬೇಸಿಸ್ ಮೇಲೆ ಇದನ್ನು ಬರೆದಿರೋದು ನೋಡಿ, ಆರ್ ಬಿಲಾಂಗ್ಸ್ ಟು ಆರ್,
ಎ ಬಿಲಾಂಗ್ಸ್ ಟು ಎಸ್, ಆರ್ ಇಂಟು ಎ ಬಿಲಾಂಗ್ಸ್ ಟು ಎಸ್, ಬಿಕಾಸ್ ಎಸ್ ಇಸ್ ಎ ಐಡಿಯಲ್. ಐಡಿಯಲ್ ಆಗಿದೆ ಅಂದರೆ ಲೆಫ್ಟ್ ಐಡಿಯಲ್ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತಲ್ವಾ? ಇಲ್ಲ ನಾನು ಬರ್ದಿರೋದು ಅದನ್ನೇ, ಲೆಫ್ಟ್ ಐಡಿಯಲ್ ಏನಂತ ಹೇಳಿ ಬರ್ದಿದ್ದೀನಿ. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು? ಸೊ ಆಟೋಮೆಟಿಕಲಿ ಎಸ್ ಐಡಿಯಲ್ ಆಗಿರೋದ್ರಿಂದ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಈಗ ನೋಡಿ, ಅಬ್ಸರ್ವ್ ಮಾಡಿ, ಎಕ್ಸ್ ಇಸ್ ಅನ್ ಎಲಿಮೆಂಟ್ ಆಫ್ ಆರ್. ಎಕ್ಸ್ ಅನ್ನೋದು ಆರ್ ನಲ್ಲಿ ಇರ್ತಕ್ಕಂಥ ಎಲಿಮೆಂಟು. ಆ ಎಲಿಮೆಂಟ್ ಎಲ್ಲ ಏನಾಗಿದೆ? ಎಸ್ ಅಲ್ಲಿದೆ. ಆರ್ ಅಲ್ಲಿರುವಂಥ ಎಲ್ಲಾ ಎಲಿಮೆಂಟ್ಸು ಎಸ್ ಅಲ್ಲಿದೆ ಅಂತ ಹೇಳ್ದಂಗಾಯ್ತು. ಸಬ್ಸೆಟ್ ಪ್ರಾಪರ್ಟಿನೇ ಅದು. ಏನಲ್ಲಿರೋ ಎಲ್ಲಾ ಎಲಿಮೆಂಟ್ಸು ಬಿ ನಲ್ಲಿದೆ ಅಂದ್ರೆ ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಅಂತ ಹೇಳ್ತೀವಿ. ಹಾಗೇನೆ ಆರ್ ಅಲ್ಲಿರುವಂಥ ಎಲ್ಲಾ ಎಲಿಮೆಂಟ್ಸು ಎಸ್ ಅಲ್ಲಿದೆ ಅಂದ್ರೆ ಆರ್ ಇಸ್ ಎ ಸಬ್ಸೆಟ್ ಆಫ್ ಎಸ್ ಆಗಿರುತ್ತೆ. ಗೊತ್ತಾಯ್ತಾ? ನಾನು ಆಗ್ಲೇ ಹೇಳ್ದಾಗೆ ಒಂದಕ್ಕೊಂದು ಸಬ್ಸೆಟ್ ಆಗಿದೆ ಅಂದ್ರೆ ಎಸ್ ಇಸ್ ಎ ಸಬ್ಸೆಟ್ ಆಫ್ ಆರ್, ಆರ್ ಇಸ್ ಎ ಸಬ್ಸೆಟ್ ಆಫ್ ಎಸ್ ಇನ್ ದ ಸೆನ್ಸ್ ದೋಸ್ ಟು ಸೆಟ್ಸ್ ಆರ್ ಈಕ್ವಲ್. ಸೊ ಹಾಗಾಗಿ ಎಸ್ ಇಸ್ ಈಕ್ವಲ್ ಟು ಆರ್ ಆಯಿತು. ಯಾವಾಗ ಎಸ್ ಇಸ್ ಈಕ್ವಲ್ ಟು ಆರ್ ಆಗಿದ್ದು? ಎಸ್ ನಾಟ್ ಈಕ್ವಲ್ ಟು ಝೀರೋ ಅಂತ ಹೇಳಿ, ಸೆಟ್ ವಿಚ್ ಕಂಟೈನ್ ಝೀರೋ ಓನ್ಲಿ ಅಂತ ಏನಿದೆ ಆ ಸೆಟ್ಟಿಗೆ ನಾಟ್ ಈಕ್ವಲ್ ಆಗಿದ್ರೆ ಎಸ್ ಆರಿಗೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿ ಪ್ರೂಫ್ ಮಾಡಿದ್ವಿ. ನೆಕ್ಸ್ಟ್ ನಾನು ಎಸ್ ಈಸ್ ನಾಟ್ ಈಕ್ವಲ್ ಟು ಆರ್ ಅಂತ ತಗೊಂಡಿದ್ದೀನಿ. ದೆನ್ ನೋ ಡೌಟ್ ಎಸ್ ಇಸ್ ಈಕ್ವಲ್ ಟು ದ ಸೆಟ್ ವಿಚ್ ಕಂಟೈನ್ ಝೀರೋ ಆಗಿರುತ್ತೆ. ಅದು ಹೇಗೆ ಬರೆದ್ರಿ ಸಾರ್ ಅಂತ ಹೇಳಿ ನೀವು ಕ್ವಶನ್ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳಿ. ನಾನ್ ಝೀರೋ ಎಲಿಮೆಂಟ್ ಇದ್ರೆ ಸೆಟ್ ಅಲ್ಲಿ ನಾನ್ ಝೀರೋ ಎಲಿಮೆಂಟ್ಸ್ಗಳನ್ನ ತಗೊಂಡ್ರೆ ಆಟೋಮೆಟಿಕಲಿ ಅದು ಆರಿಗೆ ಈಕ್ವಲ್ ಆಗ್ತಿದೆ. ಆ ನಾನ್ ಝೀರೋ ಎಲಿಮೆಂಟ್ಸ್ನೆಲ್ಲ ಬಿಟ್ಬಿಟ್ರೆ ಉಳ್ಕೊಳ್ಳೋದು ಯಾವುದು? ಝೀರೋ ಎಲಿಮೆಂಟ್ ಮಾತ್ರ. ಸೊ ಆಟೋಮೆಟಿಕಲಿ ಅದು ನಾನ್ ಝೀರೋಗೆ ಈಕ್ವಲ್ ಆಗ್ತಿದೆ ಅಂದಮೇಲೆ ಝೀರೋ ಎಲಿಮೆಂಟ್ಗೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿ ಅರ್ಥ. ಸೊ ಅಲ್ಲಿಗೆ ಎಸ್ ಹ್ಯಾಸ್ ನೋ ಪ್ರಾಪರ್ ಐಡಿಯಲ್. ಇರೋದೇ ಎರಡು ಐಡಿಯಲು, ಒಂದು ಆರು, ಇಲ್ಲ ಅಂದ್ರೆ ಝೀರೋ, ದ ಸೆಟ್ ವಿಚ್ ಕಂಟೈನ್ ಝೀರೋ ಓನ್ಲಿ. ಅವೆರಡರಲ್ಲಿ ಯಾವ್ದಾದ್ರು ಒಂದು ಐಡಿಯಲ್ ಆಗಿರುತ್ತೆ. ಅವೆರಡು ಬಿಟ್ಟು ಬೇರೆ ಇನ್ಯಾವುದು ಐಡಿಯಲ್ ಇಲ್ಲ ಅಂತ ಹೇಳ್ದಂಗಾಯ್ತು. ಸೊ ಇದಿಷ್ಟು ಕೂಡ ಒಂದು ಪಾರ್ಟ್. ಇನ್ನು ನೆಕ್ಸ್ಟ್ ನಾವೇನಂತ ಪ್ರೂಫ್ ಮಾಡಬೇಕು? ಕಾನ್ವರ್ಸ್ ಪಾರ್ಟ್ ಪ್ರೂಫ್ ಮಾಡಬೇಕು. ಕಾನ್ವರ್ಸ್ಲಿ, ಸೊ ಈ ಕಾನ್ವರ್ಸ್ ಪಾರ್ಟ್ನಲ್ಲಿ ಏನಂತ ಹೇಳಿ ಪ್ರೂಫ್ ಮಾಡ್ಬೇಕು ನಾವು? ಸೊ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಆರ್ ಹ್ಯಾಸ್ ನೋ ಪ್ರಾಪರ್ ಐಡಿಯಲ್ ಅಂತ ಹೇಳಿ ತಗೊಳ್ಬೇಕು. ಆರ್ ಹ್ಯಾಸ್ ನೋ ಪ್ರಾಪರ್ ಐಡಿಯಲ್. ಆರ್ ಹ್ಯಾಸ್ ನೋ ಪ್ರಾಪರ್ ಐಡಿಯಲ್ ಅಂತ ಹೇಳಿ ಚೂಸ್ ಮಾಡಿ. ನೆಕ್ಸ್ಟ್ ವಿ ಹ್ಯಾವ್ ಟು ಪ್ರೂವ್ ಆರ್ ಇಸ್ ಅ ಫೀಲ್ಡ್. ಆರ್ನ ನಾವು ಫೀಲ್ಡ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಅರ್ಥ ಮಾಡ್ಕೊಳ್ಳಿ, ಫೀಲ್ಡ್ ಅಂತ ಹೇಳಿ ಪ್ರೂಫ್ ಮಾಡ್ಬೇಕಂದ್ರೆ ಏನಂತ ಪ್ರೂಫ್ ಮಾಡಬೇಕು? ಆರ್ ಇಸ್ ಎ ಕಾಂಪಿಟೇಟಿವ್ ರಿಂಗ್ ವಿತ್ ಯೂನಿಟಿ ಅಂಡ್ ಎವರಿ ನಾನ್ ಝೀರೋ ಎಲಿಮೆಂಟ್ ಹ್ಯಾವಿಂಗ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಈಗ ಆಲ್ರೆಡಿ ಇದು ಆರು ಕಾಂಪಿಟೇಟಿವ್ ರಿಂಗ್ ವಿತ್ ಯೂನಿಟಿ ಆಗೋಗಿದೆ. ಅವರೇ ಥಿಯರಮ್ ಸ್ಟೇಟ್ಮೆಂಟ್ನಲ್ಲಿ ಹೇಳಿದ್ದಾರೆ ಆರ್ ಇಸ್ ಎ ಕಾಂಪಿಟೇಟಿವ್ ರಿಂಗ್ ವಿತ್ ಯೂನಿಟಿ ಅಂತ. ಸೊ ಆರ್ ಇಸ್ ಎ ಕಾಂಪಿಟೇಟಿವ್ ರಿಂಗ್ ವಿತ್ ಯೂನಿಟಿ ಅಂತ ಹೇಳಿದ್ಮೇಲೆ ನೆಕ್ಸ್ಟ್ ನಾವಿಲ್ಲಿ ಪ್ರೂಫ್ ಮಾಡಬೇಕಾಗಿರೋದು ಒಂದೇ ಕಾನ್ಸೆಪ್ಟು. ಏನು? ಎವರಿ ನಾನ್ ಝೀರೋ ಎಲಿಮೆಂಟ್ ಹ್ಯಾಸ್ ಇಟ್ಸ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ದಟ್ ಈಸ್ ಎವರಿ ನಾನ್ ಝೀರೋ ಎಲಿಮೆಂಟ್ ಹ್ಯಾಸ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಹಾಗಂತ ಪ್ರೂಫ್ ಮಾಡಬೇಕು. ಎವರಿ ನಾನ್ ಝೀರೋ ಎಲಿಮೆಂಟ್ ಹ್ಯಾಸ್ ಇಟ್ಸ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಅದನ್ನು ನಾವಿಲ್ಲಿ ಪ್ರೂಫ್ ಮಾಡಬೇಕು ಅಂದರೆ ಹೇಗೆ ಪ್ರೂಫ್ ಮಾಡ್ತೀವಿ? ಸೊ ಅದಕ್ಕೆ ನಾನೊಂದು ಎಲಿಮೆಂಟ್ನ ಚೂಸ್ ಮಾಡ್ತಾ ಇದ್ದೀನಿ. ಫಾರ್ ಎ ನಾಟ್ ಈಕ್ವಲ್ ಟು ಝೀರೋ ಬಿಲಾಂಗ್ಸ್ ಟು ಆರ್ ಅಂತ. ಸೊ ಒಂದು ನಾನ್ ಝೀರೋ ಎಲಿಮೆಂಟ್ನ ಚೂಸ್ ಮಾಡ್ತಾ ಇದ್ದೀನಿ. ಅದರಿಂದಾನೇ ನಾನೊಂದು ಐಡಿಯಲ್ನ ಬರೆಯೋಣ. ಎ ಇಂಟು ಆರ್, ದಟ್ ಈಸ್ ಎ ಆರ್ ಸಚ್ ದಟ್ ಫಾರ್ ಆಲ್ ಆರ್ ಬಿಲಾಂಗ್ಸ್ ಟು ಆರ್ ಅಂತ ಹೇಳಿ ಒಂದು ಐಡಿಯಲ್ನ ಬರ್ಕೋತಾ ಇದ್ದೀನಿ. ಗೊತ್ತಾಗ್ತಾ ಇದೆಯಾ? ಸೊ ಎ ಆರ್ ಇಸ್ ಈಕ್ವಲ್ ಟು ಎ ಆರ್ ಸಚ್ ದಟ್ ಫಾರ್ ಆಲ್ ಆರ್ ಬಿಲಾಂಗ್ಸ್ ಟು ಆರ್ ಅಂತ. ಸೊ ನೋಡಿ, ಆರ್ ಹ್ಯಾಸ್ ನೋ ಪ್ರಾಪರ್ ಐಡಿಯಲ್ ಅಂದರೆ ಇರೋದು ಎರಡೇ ಐಡಿಯಲ್. ಒಂದು ದ ಸೆಟ್ ವಿಚ್ ಕಂಟೈನ್ ಝೀರೋ ಓನ್ಲಿ, ಅದು ಬಿಟ್ಟರೆ ದಟ್ ಈಸ್ ಈಕ್ವಲ್ ಟು ಆರ್ ಅಂತ. ಈಗ ಇದು ಆಲ್ರೆಡಿ ನಾನ್ ಝೀರೋ ಎಲಿಮೆಂಟ್ಸ್ನ ತಗೊಂತಿರೋದ್ರಿಂದ ಸೆಟ್ ವಿಚ್ ಕಂಟೈನ್ ಝೀರೋ ಓನ್ಲಿ ಆಗಲ್ಲ. ಸೊ ಹಾಗಾಗಿ ದಟ್ ಇಂಪ್ಲೈಸ್ ನಾವಿಲ್ಲೇನಂತ ಹೇಳ್ಬೋದು? ಆರ್ ಇಸ್ ಈಕ್ವಲ್ ಟು ಎ ಇಂಟು ಆರ್ ಅಂತ ಹೇಳ್ಬೋದು. ಅರ್ಥ ಮಾಡ್ಕೊಳ್ಳಿ, ಈ ಎ ಇಂಟು ಆರ್ ಅನ್ನೋದು ಒಂದು ಐಡಿಯಲ್ ಅಂದರೆ ಎಸ್ ಥರ. ಗೊತ್ತಾಗ್ತಾ ಇದೆಯಾ? ಸೊ ಆರ್ ಇಸ್ ಈಕ್ವಲ್ ಟು ಎಸ್ ಅಂತ ಹೇಳಿ ಬರ್ದಾಗೆ ಅರ್ಥ ಆಗ್ತಾ ಜನ ಹೇಳ್ತಿರೋದು. ಬಿಕಾಸ್ ಇಟ್ ಹ್ಯಾಸ್ ನೋ ಪ್ರಾಪರ್ ಐಡಿಯಲ್. ಪ್ರಾಪರ್ ಐಡಿಯಲ್ ಇಲ್ಲ. ಪ್ರಾಪರ್ ಐಡಿಯಲ್ ಇಲ್ಲ ಅಂದರೆ ನಾವು ಯಾವುದೇ ಐಡಿಯಲ್ ಬರ್ಕೊಂಡ್ರೂ ಕೂಡ ಅದು ಆರ್ಗೆ ಈಕ್ವಲ್ ಆಗಿರುತ್ತೆ.
0 ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆ 0 ಆಗಕ್ಕೆ ಸಾಧ್ಯ ಇಲ್ಲ? ಅದನ್ನು ನಾಟ್ ಈಕ್ವಲ್ ಟು 0, ಎ ನಾಟ್ ಈಕ್ವಲ್ ಟು 0 ಅಂತ ಹೇಳಿ ಚೂಸ್ ಮಾಡ್ತಾ ಇದ್ದೀವಿ. ಹಾಗಾಗಿ 0 ಆಗಕ್ಕೆ ಸಾಧ್ಯ ಇಲ್ಲ. ಆದಮೇಲೆ ಆರಿಗೆ ಈಕ್ವಲ್ ಆಗಿರಬೇಕು. ಗೊತ್ತಾಗ್ತಾ ಇದೆಯಾ ಹೇಳ್ತಿರೋದು? ನೆಕ್ಸ್ಟ್ ನಾವಿಲ್ಲಿ ಏನಂತ ಹೇಳ್ತೀವಿ ಅಂದರೆ, ಸೊ ಇದು ಸ್ಟೇಟ್ಮೆಂಟ್ ಅಳಿಸ್ತೀನಿ, ಅಬ್ಸರ್ವ್ ಮಾಡಿ. For x belongs to R and ay belongs to AR ಅಂದರೆ that implies x is equal to ay. ಯಾಕೆ ಸರ್ ಅಂದರೆ ಆರ್ ಸೆಟ್ ಆರು ಮತ್ತು ಎ ಆರ್ ಎರಡನ್ನೂ ಈಕ್ವಲ್ ಅಂದಾಗ ಅದರಲ್ಲಿರುವಂಥ ಎಲಿಮೆಂಟ್ಸ್ಗಳು ಕೂಡ ಏನಾಗಿರುತ್ತೆ, ಯಾವ್ಯಾವುದೋ ಆ ಎಲಿಮೆಂಟ್ಸ್ ಪರ್ಟಿಕ್ಯುಲರ್ ಎಲಿಮೆಂಟ್ಸ್ಗೆ ಈಕ್ವಲ್ ಆಗಿರುತ್ತೆ. ಅಂದರೆ ಎರಡೂ ಸೆಟ್ಟಲ್ಲೂ ಸೇಮ್ ಎಲಿಮೆಂಟ್ಸ್ ಇರುತ್ತೆ ಅಂತ. ಎರಡು ಸೆಟ್ ಈಕ್ವಲ್ ಆಗಿದೆ ಅಂದರೆ ಆ ಎರಡೂ ಸೆಟ್ನಲ್ಲೂ ಕೂಡ ಕಾಮನ್ ಎಲಿಮೆಂಟ್ಸ್ ಇರುತ್ತೆ ಅಂತ ಹೇಳಿದಾಗೆ. ಗೊತ್ತಾಗ್ತಾ ಇದೆಯಾ? ಇನ್ ಪರ್ಟಿಕ್ಯುಲರ್ ಒನ್ ಬಿಲಾಂಗ್ಸ್ ಟು ಆರ್ ಅಂತ ಹೇಳೋಣ. ಬಿಕಾಸ್ ಆರ್ ಇಸ್ ಎ ಕಾಂಪಿಟೇಟಿವ್ ರಿಂಗ್ ವಿತ್ ಯೂನಿಟಿ ಆಗಿರೋದ್ರಿಂದ ಅದರಲ್ಲಿ ಯೂನಿಟ್ ಎಲಿಮೆಂಟ್ ಇರುತ್ತೆ. ಹಾಗಾಗಿ ಒನ್ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಎ ಇಂಟು ಬಿ ಬಿಲಾಂಗ್ಸ್ ಟು ಎ ಆರ್ ಅಂತ ಹೇಳ್ತೀನಿ. ಎ ಇಂಟು ಬಿ ಅಂದರೆ ಎ ಕಾಮನ್ ಆಗಿ ಇದ್ದೇ ಇದೆ, ಬಿ ಇಸ್ ಅನ್ ಎಲಿಮೆಂಟ್ ಆಫ್ ಆರ್ ಅಂತ ಅನ್ಕೊಳ್ಳಿ. ಬಿ ಇಸ್ ಎನಿ ಎಲಿಮೆಂಟ್ ಆಫ್ ಆರ್, ಆರ್ನಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಎಲಿಮೆಂಟ್ ಅಂತ ಅನ್ಕೊಳ್ಳಿ. ಸೊ ಹಾಗಾಗಿ ಅವಾಗ ಏನಾಗುತ್ತದು, ಎ ಇಂಟು ಬಿ ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಗೊತ್ತಾಗ್ತಾ ಜನ ಹೇಳ್ತಿರೋದು? ನೆಕ್ಸ್ಟ್ ದಟ್ ಇಂಪ್ಲೈಸ್ ಏನಂತ ಹೇಳ್ಬೋದು, ಒನ್ ಇಸ್ ಈಕ್ವಲ್ ಟು ಎ ಬಿ ಅಂತ ಹೇಳ್ಬೋದಾ? ಸೇಮ್ ಇದೇ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಅವೆರಡೂ ಸೆಟ್ಟು ಈಕ್ವಲ್ ಅಂದರೆ ಅದರಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ಗಳು ಕೂಡ ಈಕ್ವಲ್ ಆಗಿದ್ದೇ ಇರುತ್ತೆ. ಹಾಗಾಗಿ ಒನ್ ಇಸ್ ಈಕ್ವಲ್ ಟು ಎ ಬಿ ಅಂತ ಹೇಳ್ಬೋದು. ಒನ್ ಇಸ್ ಈಕ್ವಲ್ ಟು ಎ ಬಿ ಅಂತ ಹೇಳ್ತಿದ್ದೀವಿ ಅಂದರೆ ಅವೆರಡನ್ನೂ ಮಲ್ಟಿಪ್ಲೈ ಮಾಡಿದಾಗ ನನಗೆ ಒನ್ ಬರ್ತಿದೆ ಅಂದರೆ ಅರ್ಥ ಏನು, ಒಂದಕ್ಕೊಂದು ಇನ್ವರ್ಸ್ ಆಗಿರುತ್ತೆ ಅಂತ. ಸೊ ದಟ್ ಇಂಪ್ಲೈಸ್ ಬಿ ಈಸ್ ದ ಇನ್ವರ್ಸ್ ಆಫ್ ಎ. ಬಿ ಈಸ್ ದ ಇನ್ವರ್ಸ್ ಆಫ್ ಎ. ಎನ ನಾವೇನಂತ ಅನ್ಕೊಂಡಿದ್ವಿ, ನಾನ್ ಝೀರೋ ಎಲಿಮೆಂಟ್ ಅಂತ ಅನ್ಕೊಂಡಿದ್ವಿ. ಆ ನಾನ್ ಝೀರೋ ಎಲಿಮೆಂಟ್ಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಎಕ್ಸಿಸ್ಟ್ ಆಗ್ತಿದೆ. ದೇರ್ ಫೋರ್ ಆರ್ ಈಸ್ ಎ ಫೀಲ್ಡ್. ಅರ್ಥ ಆಯ್ತಾನ ಹೇಳಿದ್ದು? ಸೊ ನಾನ್ ಝೀರೋ ಎಲಿಮೆಂಟ್ಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಎಕ್ಸಿಸ್ಟೆನ್ಸ್ ಆಗ್ತಿದೆ, ದಟ್ಸ್ ವೈ ಇಟ್ ಈಸ್ ಎ ಫೀಲ್ಡ್ ಅಂತ ಹೇಳಿ ಕನ್ಕ್ಲೂಡ್ ಮಾಡ್ಕೊತೀವಿ. ಈಸ್ ಇಟ್ ಕ್ಲಿಯರ್? ಎಲ್ಲರಿಗೂ ಅರ್ಥ ಆಯ್ತಾ ಇದು? ಫೈನ್. ಇದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇನ್ ಕೇಸ್ ಏನಾದ್ರು ಡೌಟ್ ಇದ್ರೆ ಕ್ಲಾರಿಫೈ ಮಾಡ್ಕೊಳ್ಳಿ. ದ ನೆಕ್ಸ್ಟ್ ಪ್ರಾಪರ್ಟಿ ಈಸ್ ಪ್ರೂವ್ ದಟ್ ಎ ಫೀಲ್ಡ್ ಹ್ಯಾಸ್ ನೋ ಪ್ರಾಪರ್ ಐಡಿಯಲ್. ಫೀಲ್ಡ್ ಹ್ಯಾಸ್ ನೋ ಪ್ರಾಪರ್ ಐಡಿಯಲ್ ಅಥವಾ ಶೋ ದಟ್ ದ ಓನ್ಲಿ ಐಡಿಯಲ್ ಆಫ್ ಫೀಲ್ಡ್ ಆರ್ ಝೀರೋ ಆರ್ ಎಫ್ ಇಟ್ ಸೆಲ್ಫ್. ನಾನು ಆಗಲೇ ತಾನೇ ಪ್ರೀವಿಯಸ್ ಪ್ರಾಪರ್ಟಿ ಪ್ರೂಫ್ ಮಾಡ್ಬೇಕಾದ್ರೆ ಹೇಳಿದ್ದೆ, ಫೀಲ್ಡ್ಗೆ ಪ್ರಾಪರ್ ಐಡಿಯಲ್ ಇರಲ್ಲ. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದ? ಹಾಗಂತ ಹೇಳಿ ಪ್ರೂಫ್ ಮಾಡಿದ್ವಿ. ಆ್ಯಸ್ ಇಟ್ ಈಸ್ ಆ ಕಾನ್ವರ್ಸ್ ಪಾರ್ಟ್ಗಿಂತ ಮುಂಚೆ ಏನು ಪ್ರೂಫ್ ಮಾಡಿದ್ನೋ ಅದೇ ಪ್ರೂಫೇ ಇದು. ಅಲ್ಲಿ ಆರ್ ಬದಲು ಎಫ್ ಬರೆದಿದ್ದೀನಿ ಅಷ್ಟೇ. ಸೊ ಅದೇ ಥರನೇ ಇದನ್ನು ಇಲ್ಲಿ ಪ್ರೂಫ್ ಮಾಡ್ಕೊಂಡು ಹೋಗಿರೋದು. ಸೊ ಇಲ್ಲಿ ಎಸ್ ಇಸ್ ಅ ಸಬ್ಸೆಟ್ ಆಫ್ ಎಫ್ ಆಗಿರುತ್ತೆ, ಎಸ್ ಇಸ್ ಅ ಸಬ್ಸೆಟ್ ಆಫ್ ಎಫ್ ಆಗಿರುತ್ತೆ. ಅದನ್ನೇ ತಗೊಂಡು ಹಾಗೆ ಪ್ರೂಫ್ ಮಾಡ್ಕೊಂಡು ಹೋಗಬೇಕು. ಸೊ ಅಷ್ಟು ಬಿಟ್ಟರೆ ಇದೇನು ಇಲ್ಲ. ಇಲ್ಲಿ ಎಫ್ ಬಿ ಎ ಫೀಲ್ಡ್ ಅಂತ ಅಂದ್ಕೊಂಡಿದ್ದೀನಿ, ಇಲ್ಲಿ ಆರ್ ಬಿ ಎ ಫೀಲ್ಡ್ ಅಂತ ಹೇಳಿ ತೊಗೊಂಡಿದ್ವಿ. ಎಸ್ ಬಿ ದ ಐಡಿಯಲ್ ಆಫ್ ಎಫ್, ದೆನ್ ಎಸ್ ಇಸ್ ಅ ಸಬ್ಸೆಟ್ ಆಫ್ ಆರ್ ಅಂತ ಹೇಳಿದ್ವಿ. ಇಲ್ಲಿ ಎಸ್ ಇಸ್ ಅ ಸಬ್ಸೆಟ್ ಆಫ್ ಎಫ್ ಅಂತ. ನೆಕ್ಸ್ಟ್ ವಿ ಹ್ಯಾವ್ ಟು ಪ್ರೂವ್ ಎಸ್ ಇಸ್ ಈಕ್ವಲ್ ಟು 0 ಆರ್ ಎಸ್ ಇಸ್ ಈಕ್ವಲ್ ಟು ಎಫ್. ಅಲ್ಲಿ ಆರ್ ಅಂತ ಹೇಳಿ ಪ್ರೂಫ್ ಮಾಡಿದ್ವಿ. ಸೇಮ್ ಪ್ರೂಫೇನೆ, ಸೇಮ್ ಕಾನ್ಸೆಪ್ಟನ್ನೇ ಇದೇ ಥರ ಪ್ರೂಫ್ ಮಾಡ್ಕೊಂಡು ಹೋಗಿರೋದು. ಅರ್ಥ ಆಯ್ತಾ ಹೇಳಿದ್ದು? ಸೊ ಇಲ್ಲಿ ನಿಮಗೆ ಕ್ವಶನ್ನು ಇವೆರಡರಲ್ಲಿ ಯಾವ ಥರ ಬೇಕಾದ್ರೂ ಕೇಳ್ಬೋದು, ಇಲ್ಲ ಆ ಪ್ರಾಪರ್ಟಿ ಬೇಕಾದ್ರೂ ನಿಮಗೆ ಪ್ರೂಫ್ ಮಾಡೋದಕ್ಕೆ ಕೇಳ್ಬೋದು. ಅರ್ಥ ಆಯ್ತಾ ನಾನು ಹೇಳಿದ್ದು? ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನಾರ ಡೌಟ್ ಇದ್ದರೆ ಕ್ಲಾರಿಫಿಕೇಷನ್ ಮಾಡ್ಕೊಳ್ಳಿ, ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಕಮೆಂಟ್ ಮಾಡಿದ್ರೆ ಐ ಥಿಂಕ್ ನನಗೆ ಹೇಳಿದ್ದಷ್ಟು ಇಷ್ಟ ಆಗಿದೆ ಮೀನ್ಸ್ ಅರ್ಥ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.